ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಬ್ಬ ಅದ್ಭುತ ವ್ಯಕ್ತಿಯ ಜೀವನ ಪಯಣವನ್ನು ನೋಡಲಿದ್ದೇವೆ. ತಮಿಳುನಾಡಿನ ರಾಮೇಶ್ವರಂನ ಪುಟ್ಟ ಹಳ್ಳಿಯ ಇದು ಬೆಳಗಿನ ಜಾವ 4 ಗಂಟೆ. ಸಮುದ್ರದ ಅಲೆಗಳ ಸದ್ದಿನ ನಡುವೆ ಒಬ್ಬ ಸಣ್ಣ ಹುಡುಗ ವೇಗವಾಗಿ ಸೈಕಲ್ ತುಳಿಯುತ್ತಾ ಮನೆ ಮನೆಗೆ ದಿನಪತ್ರಿಕೆಗಳನ್ನು ಎಸೆಯುತ್ತಿದ್ದಾನೆ. ಆ ಹುಡುಗನ ಹೆಸರು ಅವುಲ್ ಫಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ. ಬಡತನದ ನಡುವೆಯೂ ಕಣ್ಣಲ್ಲಿ ಕೋಟಿ ಕನಸುಗಳನ್ನು ಹೊತ್ತಿದ್ದ ಆ ಬಾಲಕ ಮುಂದೊಂದು ದಿನ ಭಾರತದ ಪ್ರಥಮ ಪ್ರಜೆಯಾಗುತ್ತಾನೆ ಎಂದು ಆಗ ಯಾರೂ ಊಹಿಸಿರಲಿಲ್ಲ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಅಸಾಮಾನ್ಯ ಸಾಧನೆ ಮಾಡಿದ ಕಲಾಂ ಅವರ ಕಥೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಚಿಲುಮೆ. ಅವರ ಬಾಲ್ಯದಿಂದ ರಾಷ್ಟ್ರಪತಿಯವರೆಗೆ ಅವರ ಪಯಣ ಹೇಗಿತ್ತು ಅನ್ನೋದನ್ನ ಇವತ್ತು ನಾವು ತಿಳಿಯೋಣ. ಕಲಾಂ ಅವರ ತಂದೆ ದೋಣಿ ನಡೆಸ್ತಿದ್ದರು. ಕುಟುಂಬ ನಿರ್ವಹಣೆ ಕಷ್ಟವಿತ್ತು. ಆದರೆ ಬಡತನ ಕಲಾಂ ಅವರ ಕನಸುಗಳಿಗೆ ಅಡ್ಡಿಯಾಗಲಿಲ್ಲ. ಅವರಿಗೆ ಶಿಕ್ಷಣದ ಮೇಲೆ ಅಪಾರ ಆಸಕ್ತಿ. ಒಂದು ದಿನ ಶಾಲೆಯಲ್ಲಿ ಅವರ ಶಿಕ್ಷಕರು ಹಕ್ಕಿಗಳು ಹೇಗೆ ಹಾರುತ್ತವೆ ಎಂದು ವಿವರಿಸಲು ಅವರನ್ನು ಸಮುದ್ರ ತೀರಕ್ಕೆ ಕರೆದೊಯ್ದರು. ಆ ಹಕ್ಕಿಗಳ ಹಾರಾಟವನ್ನು ನೋಡಿದ ಕಲಾಂ ಅವರ ಮನಸ್ಸಿನಲ್ಲಿ ಆಕಾಶಕ್ಕೆ ಹಾರುವ, ಏನಾದರೂ ಸಾಧಿಸುವ ಆಸೆ ಚಿಗುರಿತು. ಆ ಕ್ಷಣ ಅವರ ಬದುಕಿಗೆ ಹೊಸ ದಿಕ್ಕನ್ನು ನೀಡಿತು. ಕಲಾಂ ಅವರಿಗೆ ಪೈಲಟ್ ಆಗಬೇಕೆಂಬ ಮಹದಾಸೆ ಇತ್ತು. ಆದರೆ ಅದೃಷ್ಟವಶಾತ್ ಅಥವಾ ವಿಧಿಯಾಟದಂತೆ ಅವರು ಒಬ್ಬ ಶ್ರೇಷ್ಠ ವಿಜ್ಞಾನಿಯಾದರು. ಭಾರತದ ಭವಿಷ್ಯವನ್ನೇ ಬದಲಿಸುವ ನಿಟ್ಟಿನಲ್ಲಿ ಅವರ ಪ್ರಯಾಣ ಆರಂಭವಾಯಿತು. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು DRDOನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನ SLV-3 ತಯಾರಿಕೆಯಲ್ಲಿ ಅವರ ಕೊಡುಗೆ ದೊಡ್ಡದು. ಮೊದಲ ಪ್ರಯತ್ನ ವಿಫಲವಾದಾಗ ಅವರು ಕುಗ್ಗಲಿಲ್ಲ. ಆಗಿನ ಇಸ್ರೋ ಅಧ್ಯಕ್ಷ ಸತೀಶ್ ಧವನ್ ಅವರು ಆ ಸೋಲನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡರು. ಕಲಾಂ ಅವರು ಇಲ್ಲಿ ಒಂದು ದೊಡ್ಡ ಪಾಠ ಕಲಿತರು. ಯಶಸ್ಸು ಸಿಕ್ಕಾಗ ತಂಡಕ್ಕೆ ಕ್ರೆಡಿಟ್ ಕೊಡಿ, ಸೋಲಾದಾಗ ನಾಯಕತ್ವ ವಹಿಸಿ ಜವಾಬ್ದಾರಿ ತಗೊಳ್ಳಿ ಎಂಬುದು ಅವರ ಮಂತ್ರವಾಯಿತು. ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದು ಸಿಕ್ಕಿತು. 2002ರಲ್ಲಿ ಭಾರತದ 11ನೇ ರಾಷ್ಟ್ರಪತಿಯಾಗಿ ಅವರು ಆಯ್ಕೆಯಾದಾಗ ಇಡೀ ದೇಶವೇ ಸಂಭ್ರಮಿಸಿತು. ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದು ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿತ್ತು. ಅವರು ಜನಸಾಮಾನ್ಯರ ರಾಷ್ಟ್ರಪತಿ, ಪೀಪಲ್ಸ್ ಪ್ರೆಸಿಡೆಂಟ್ ಎಂದು ಕರೆಸಿಕೊಂಡರು. ರಾಷ್ಟ್ರಪತಿ ಭವನಕ್ಕೆ ಹೋಗುವಾಗ ಅವರು ಕೇವಲ 2 ಸೂಟ್ಕೇಸ್ಗಳೊಂದಿಗೆ ಹೋದರು. ಅದರಲ್ಲಿ ಬಟ್ಟೆಗಳು ಮತ್ತು ಪುಸ್ತಕಗಳಷ್ಟೇ ಇದ್ದವು. ಐಷಾರಾಮಿ ಜೀವನ ಶೈಲಿಯನ್ನು ಅವರು ಎಂದಿಗೂ ಇಷ್ಟಪಡಲಿಲ್ಲ. ಒಮ್ಮೆ ಅವರ ಕುಟುಂಬದವರು ರಾಷ್ಟ್ರಪತಿ ಭವನಕ್ಕೆ ಬಂದಾಗ ಅವರ ಖರ್ಚು ವೆಚ್ಚಗಳನ್ನು ಕಲಾಂ ಅವರು ತಮ್ಮ ಸ್ವಂತ ಸಂಬಳದಿಂದ ಪಾವತಿಸಿದ್ದರು. ಸರ್ಕಾರದ 1 ಪೈಸೆಯನ್ನು ಅವರು ವೈಯಕ್ತಿಕವಾಗಿ ಬಳಸಲಿಲ್ಲ. ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಇಡೀ ದೇಶಕ್ಕೆ ಆದರ್ಶಪ್ರಾಯವಾಗಿತ್ತು. ಕಲಾಂ ಅವರು ಸಾಯುವ ಕೊನೆಯ ಕ್ಷಣದವರೆಗೂ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದರು. 2015ರಲ್ಲಿ ಶಿಲ್ಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಿದ್ದಾಗಲೇ ಅವರು ಇಹಲೋಕ ತ್ಯಜಿಸಿದರು. ಆ ಕ್ಷಣ ಇಡೀ ದೇಶವೇ ಮೌನಕ್ಕೆ ಶರಣಾಗಿತ್ತು. ಅವರು ಹೇಳಿದ ಈ ಮಾತು ಇಂದಿಗೂ ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿಯಾಗಿದೆ. ಕನಸು ಕಾಣುವುದಂದ್ರೆ ನೀವು ಮಲಗಿದ್ದಾಗ ಕಾಣುವುದಲ್ಲ, ನಿಮ್ಮನ್ನು ನಿದ್ದೆ ಮಾಡದಂತೆ ಮಾಡುವುದೇ ನಿಜವಾದ ಕನಸು. ಪತ್ರಿಕೆ ಹಂಚುತ್ತಿದ್ದ ಹುಡುಗ ತನ್ನ ಜ್ಞಾನ ಮತ್ತು ಸರಳತೆಯಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ್ದು ಒಂದು ಪವಾಡವಲ್ಲ, ಅದು ಅವರ ಅವಿರತ ಶ್ರಮ, ಅಚಲ ನಂಬಿಕೆ ಮತ್ತು ದೇಶ ಪ್ರೇಮದ ಫಲ. ಅವರ ಬದುಕು ನಮಗೆಲ್ಲ ಒಂದು ದಾರಿ ದೀಪ. ಧನ್ಯವಾದಗಳು.